ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಶ್ರಾವಣ ಮಾಸ ಶುಕ್ಲಪಕ್ಷ ತದಿಗೆ ತಿಥಿ ಪುಬ್ಬ ನಕ್ಷತ್ರ ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಸಾಕಾನೆಗಳ ಕಾರ್ಯಾಚರಣೆ, ಅರವಳಿಕೆ ಮದ್ದು ನೀಡಿ 20 ವರ್ಷದ ಒಂಟಿ ಸಲಗ ಸೆರೆ, 2 ಬಾರಿ ತಪ್ಪಿಸಿಕೊಂಡಿದ್ದ ಆನೆ ಕೊನೆಗೂ ಸೆರೆ, 7 ಗಂಟೆಗಳ ಕಾರ್ಯಾಚರಣೆ ಸಕ್ಸಸ್. ಚಿಕ್ಕಮಗಳೂರು ನಗರಸಭೆಯಿಂದ ಸ್ವಾತಂತ್ರ್ಯ ದಿನದ ಕೆಲಸಕ್ಕೆ ಪೌರಕಾರ್ಮಿಕರಿಗೆ ಹಳಸಿದ ಇಡ್ಲಿ ಸಾರು ವಿತರಣೆ. ಪ್ಯಾಕೆಟ್ ತೆರೆದರೆ ಸಾಕು ದುರ್ವಾಸನೆ. ಪೌರಕಾರ್ಮಿಕರ ಆಕ್ರೋಶ. ವಿಜಯನಗರ ಜಿಲ್ಲೆಯಲ್ಲಿ ಧ್ವಜಾರೋಹಣ ಮಾಡಲು ಸಾಧ್ಯವಿಲ್ಲ ಎಂದು ಸಿಎಂಗೆ ಸಚಿವ ಜಮೀರ್ ಪತ್ರ. ಧ್ವಜ ಹಾರಿಸಲು ಸಮಯವಿಲ್ಲ ಅಂದ್ರೆ ಸಚಿವ ಸ್ಥಾನ ಯಾಕೆ ಎಂದು ಅಧಿವೇಶನದಲ್ಲಿ ಸುನೀಲ್ ಕುಮಾರ್ ಗರಂ. ಉತ್ತರಾಖಂಡದ ಚಮೋಲಿಯಲ್ಲಿ ನಿರ್ಮಾಣ ಹಂತದ ಸುರಂಗದಲ್ಲಿ ದುರಂತ, 23 ಕಾರ್ಮಿಕರಲ್ಲಿ 13 ಮಂದಿ ರಕ್ಷಣೆ, 6 ಮಂದಿ ಸಾವಿನ ಶಂಕೆ. ಅವಶೇಷಗಳ ನಡುವೆ ಕಾರ್ಮಿಕರ ರಕ್ಷಣೆಗೆ ಹರಸಾಹಸ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮದುವೆಯ ಕನಸು ಕಂಡಿದ್ದ ಎಸ್ಬಿಐ ಬ್ಯಾಂಕ್ ಉದ್ಯೋಗಿಗಳಾದ ಯುವ ಜೋಡಿಯೊಂದು ಆತ್ಮಹತ್ಯೆಗೆ ಶರಣಾಗಿರುವ ದಾರುಣ ಘಟನೆ ನಡೆದಿದೆ. ಕೇರಳ ಮೂಲದ ಅನುಶ್ರೀ 26 ಹಾಗೂ ಅಮಲ್ ಮೃತರು. ತರಬೇತಿ ಅವಧಿಯಲ್ಲಿ ಪರಿಚಯವಾಗಿ ಪ್ರೀತಿಗೆ ತಿರುಗಿದ್ದ ಇವರ ವಿವಾಹವನ್ನು ಕುಟುಂಬಸ್ಥರು ಒಪ್ಪಿಕೊಂಡಿದ್ದರು. ಡಿಸೆಂಬರ್ನಲ್ಲಿ ಮದುವೆಯಾಗಲು ಸಿದ್ಧತೆ ನಡೆಸುತ್ತಿದ್ದರು. ಹುಣಸೂರಿನಲ್ಲಿ ವಾಸವಿದ್ದ ಅನುಶ್ರೀ ಸಾವಿಗೂ ಮುನ್ನ ಕುಟುಂಬಸ್ಥರೊಂದಿಗೆ ಸಾಮಾನ್ಯವಾಗಿ ಮಾತನಾಡಿದ್ದರು ಎನ್ನಲಾಗಿದೆ. ಬಳಿಕ ಅನುಶ್ರೀ ಹಾಗೂ ಅಮಲ್ ನಡುವೆ ದೂರವಾಣಿ ಕರೆ ವೇಳೆ ಜಗಳ ನಡೆದಿದೆ ಎನ್ನಲಾಗಿದೆ. ಇದಾದ ನಂತರ ಅನುಶ್ರೀ ಹುಣಸೂರಿನ ಬಾಡಿಗೆ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸುದ್ದಿ ತಿಳಿದ ಅಮಲ್ ಕೇರಳದ ಇರಿಟಿಯ ಲಾಡ್ಜ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹುಣಸೂರು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಮೈಸೂರಿನ ಹೊಸಮಠದ ಪೀಠಾಧ್ಯಕ್ಷ ಹಾಗೂ ಶ್ರೀ ನಟರಾಜ ಪ್ರತಿಷ್ಠಾನದ ಸಂಸ್ಥಾಪಕ 76 ವರ್ಷದ ಚಿದಾನಂದ ಸ್ವಾಮೀಜಿ ಅವರ ಅಂತ್ಯಕ್ರಿಯೆ ಇಂದು ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಆಗಸ್ಟ್ 13ರಂದು ಅನಾರೋಗ್ಯದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಲಿಂಗೈಕ್ಯರಾಗಿದ್ದರು. ಅಂತ್ಯಕ್ರಿಯೆಗೂ ಮುನ್ನ ಹೊಸಮಠದಿಂದ ಟ್ರ್ಯಾಕ್ಟರ್ನಲ್ಲಿ ಪಲ್ಲಕ್ಕಿಯೊಳಗೆ ಪಾರ್ಥಿವ ಶರೀರವನ್ನು ಕೂರಿಸಿ ರಾಮಾನುಜ ರಸ್ತೆ, ಅಗ್ರಹಾರ ರಸ್ತೆ, ಚಾಮುಂಡಿಪುರಂ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಭಕ್ತರು ಹಾಗೂ ವಿವಿಧ ಮಠಗಳ ಮಠಾಧೀಶರು ಅಂತಿಮಯಾತ್ರೆಯಲ್ಲಿ ಭಾಗವಹಿಸಿ ಗೌರವ ಸಲ್ಲಿಸಿದರು. ಇವರು 1982ರಲ್ಲಿ ಹೊಸಮಠದ ಪೀಠಾಧ್ಯಕ್ಷರಾಗಿದ್ದರು. 1984ರಲ್ಲಿ ನಟರಾಜ ಪ್ರತಿಷ್ಠಾನ ಸ್ಥಾಪಿಸಿ ಗ್ರಾಮೀಣ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಿ 16 ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸಿದ್ದರು. ಇದೀಗ 16 ವರ್ಷದ ಸಿದ್ದಬಸವಸ್ವಾಮಿ ಉತ್ತರಾಧಿಕಾರಿಯಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಆಲೂರು ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಕಾಲೇಜು ವಿದ್ಯಾರ್ಥಿಯೊಬ್ಬನ ಮೇಲೆ 3 ಯುವಕರು ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಘಟನೆ ನಡೆದಿದ್ದು, ಕುಡಿದ ಮತ್ತಿನಲ್ಲಿದ್ದ ಯುವಕರು ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿಯನ್ನು ಥಳಿಸಿದ್ದಾರೆ ಎನ್ನಲಾಗಿದೆ. ಹಲ್ಲೆ ನಡೆಸುವ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆಹಿಡಿದಿದ್ದ ಆರೋಪಿಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಹಲ್ಲೆ ನಡೆಸಿದ ಬಳಿಕ ಘಟನೆ ಬಗ್ಗೆ ಮನೆಯವರಿಗೆ ತಿಳಿಸಿದರೆ ಕೊಲೆ ಮಾಡುವುದಾಗಿ ಯುವಕರು ಬೆದರಿಕೆ ಹಾಕಿದ್ದರು ಎಂದು ವಿದ್ಯಾರ್ಥಿಯ ತಂದೆ ರಮೇಶ್ ಆರೋಪಿಸಿದ್ದಾರೆ. ಭಯಗೊಂಡಿದ್ದ ಮಗ ಈ ವಿಚಾರವನ್ನು ಕುಟುಂಬದವರ ಬಳಿ ಹೇಳದೆ ಸುಮ್ಮನಿದ್ದ ಎಂದು ಅವರು ತಿಳಿಸಿದ್ದಾರೆ. ಹಲ್ಲೆಯ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಕುಟುಂಬದ ಮಾನಹಾನಿಗೆ ಯತ್ನಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರಕರಣದ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ತಂಟೆ ಬರ್ತೀರಾ ನಮ್ಮ ಮಕ್ಕಳ
ಯಾವ್ದ್ಕೊಂಡ್ರಲ್ಲ ಬ್ಯಾಗ್ ಇರ್ತೀನಿ ಅಯ್ಯೋ ಬೆಚ್ಚು ಬ್ಯಾಗು ನೀನು ಬೈಲಿ ತುಪ್ಪ ತಗೊಂಡಪ್ಪ ಆರಾಮ ತುಪ್ಪ ಯಾರು ನಿಮ್ಗೆ ಯಾವ ಹೇಳಿ ಅಣ್ಣ ಬೆಳ್ಳೂರು ಬೆಳ್ಳೂರು ಜಿ ಬೆಳ್ಳೂರು ಬಂದ್ಬಿಟ್ಟು ಶಿಷ್ಟ ಅಂತೀರಾ ಹಾಸನ ಜಿಲ್ಲೆಯಲ್ಲಿ ಆತಂಕ ಸೃಷ್ಟಿಸಿದ್ದ 20 ವರ್ಷದ ಒಂಟಿಸಲಗ ಕೊನೆಗೂ ಸೆರೆ ಸಿಕ್ಕಿದೆ. ಬೇಲೂರು ತಾಲೂಕಿನ ಶಿರಗುರ ಗ್ರಾಮದ ಬಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ವೈದ್ಯರು ಸತತ 7 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅರವಳಿಕೆ ಪರಿಣಾಮ ಕಾಡಾನೆ ಸ್ವಲ್ಪ ದೂರ ಓಡಿ ಕಾಫಿ ತೋಟದೊಳಗೆ ಪ್ರಜ್ಞೆ ತಪ್ಪಿಬಿದ್ದಿದೆ. ಈ ಸಲಗ ಈ ಹಿಂದೆ 2 ಬಾರಿ ಸೆರೆ ಕಾರ್ಯಾಚರಣೆಯಿಂದ ತಪ್ಪಿಸಿಕೊಂಡಿತ್ತು ಎನ್ನಲಾಗಿದೆ. ಇದೀಗ 7 ಸಾಕಾನೆಗಳ ಸಹಾಯದಿಂದ ಹಗ್ಗ ಕಟ್ಟಿ ಕಾಡಾನೆಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲು ಅರಣ್ಯ ಇಲಾಖೆ ಸಿದ್ಧತೆ ನಡೆಸಿದೆ. ಜಿಲ್ಲಾಧಿಕಾರಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆ ಪರಿಶೀಲಿಸಿದರು. ಇಟಿಎಫ್ ಸಿಬ್ಬಂದಿ ಹಾಗೂ ವೈದ್ಯರ ಸತತ ಪರಿಶ್ರಮದಿಂದ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಮನಗಿದೆ ಸರ್ 4 ಕಾಲ ನೀಡ್ಕೊಂಡು ಮನಗಿದೆ. ಹೌದು ಸರ್ ಹಗ್ಗ ಕಟ್ಬೋದು ಸರ್. ಹಗ್ಗ ಬಂದ್ರೆ ಹಗ್ಗ ಕಟ್ಬೋದು ಸರ್. ಓಕೆ ಸರ್. ಮತ್ತೆ 4 ಕಾಲ ನೀಡ್ಕೊಂಡ್ರೆ ಸೊಳ್ಳೆ ಹಾಕಿ ಕಿವಿಯಲ್ಲಿ ಹಾಕ್ತೀವಿ ಸರ್. ಬೇಗ ಬರೋ ಬರ್ಬೇಕಾ ನಾ ಹಗ್ಗ ಹಾಕಿರ ಬರ್ಬೇಕಾ ಬೇಟೆಗಾರ ಬಂದು ಟೀಮು ಮನು 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 ಹಾಕೊಂಡು ಟೀಮು ಮನು ಮಂಜೆ ಹೊಡ್ರು ಬೇಗ ಬೇಗ ಬರ್ಬೇಕು. ಇದು ಬರ್ಬೇಕಾ ನಂಗೆ ಮೇಕ್ ಹೋಗ್ಬೇಕಲ್ಲ ಹೋಗಿ 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 ಈ ಮೆಡಿಸಿನ್ ಸರಿಯಿಲ್ಲ ಬೇಗ ಸರಿ ಡೌನ್ ಮಾಡಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ನಗರವನ್ನು ಸ್ವಚ್ಛವಾಗಿಡುವ ಪೌರಕಾರ್ಮಿಕರಿಗೆ ನಗರಸಭೆಯಿಂದ ನೀಡಲಾದ ತಿಂಡಿ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಹಗಲಿರುಳು ಕೆಲಸ ಮಾಡುತ್ತಿದ್ದ ಪೌರಕಾರ್ಮಿಕರಿಗೆ ತಿನ್ನಲು ಯೋಗ್ಯವಲ್ಲದ ಹಳಸಿದ ಇಡ್ಲಿ ಹಾಗೂ ಸಾರು ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇಡ್ಲಿ ಪ್ಯಾಕೆಟ್ ತೆರೆಯುತ್ತಿದ್ದಂತೆ ದುರ್ವಾಸನೆ ಬಂದಿದ್ದು, ಇಡ್ಲಿ ಕೈಗೆ ಅಂಟುವಂತಾಗಿದ್ದು, ಇದನ್ನು ಕಂಡು ಎಂದು ಪೌರಕಾರ್ಮಿಕರು ಕಂಗಾಲಾಗಿದ್ದಾರೆ. ತಿಂಡಿ ಬಿಸಿಯಾಗಿದ್ದರಿಂದ ಇಂತಹ ಸ್ಥಿತಿ ಉಂಟಾಗಿದೆ ಎಂದು ನಗರಸಭೆ ನೌಕರರು ಸಮಜಾಯಿಷಿ ನೀಡಿದ್ದಾರೆ ಎನ್ನಲಾಗಿದೆ. ಇವರು ಕೊಟ್ಟ ತಿಂಡಿಯನ್ನು ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ತಿನ್ನಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಣಮಟ್ಟದ ಆಹಾರ ನೀಡಬೇಕು, ಇಂತಹ ಆಹಾರ ನೀಡುವುದು ಅನ್ನಕ್ಕೆ ಮಾಡುವ ಅವಮಾನ ಎಂದು ಅಸಮಾಧಾನ ಹೊರಹಾಕಿದ್ದಾರೆ.
ಅಣ್ಣ ಅದೊಂಚೂರು ಊಟ ಕೊಡಿ. ಏನೂ ಆಗಿಲ್ಲ. ಕೊಡಿ ನೋಡೋಣ. ಯಾಕೆ ನಾನು ಏನಿಲ್ಲ ಅಂತ ಅಂದ್ಬಿಟ್ರೆ ಹೆಂಗೆ ಸರ್? ಅದು ಏನೂ ಆಗಿಲ್ಲ. ಹಾಂ, ಏನಾಗಿದೆ? ಅದು ಸ್ವಲ್ಪ ರಿಟರ್ನ್ ತಂದು ಕೊಟ್ಟಿದ್ದಾರೆ. ಇಡ್ಲಿ ಸ್ವಲ್ಪ ಇದಾಗಿದೆ, ಮೆತ್ತಗಾಗಿದೆ ಅಷ್ಟೇ. ಆದ್ರೂ ಬಡವರು ಅಂದ್ರೆ ಅಷ್ಟಿದ ಸರ್ ಬಡವರಲ್ಲ ಸರ್, ನಾನು ತಿಂದಿನಿ ಸರ್. ಈಗ ಕೇಳಿ ನಮ್ಮ ಹುಡುಗರ ದೋಸೆ. ಮತ್ತೆ ಯಾಕೆ ಅವರು ಬೇಡ ಅವತ್ತು ಸರ್ ನಾನು ಅದನ್ನೇ ರಿಟರ್ನ್ ಮಾಡಕ್ಕೆ ನಾನೇ ಬೇರೆ ತಂದು ಕೊಟ್ಟಿನಿ ಸರ್. ಅಲ್ಲ, ನಿಮ್ಮ ಬಗ್ಗೆ ನಾನೇ ಹೋಗ್ತಾ ಇದ್ದೀನಿ. ನಿಮ್ಮ ಬಗ್ಗೆ ಹೇಳ್ತಿಲ್ಲ ಸರ್ ನಾನು. ನಾನೇ ಹೋಗ್ತಾ ಅದನ್ನು ತೋರಿಸಿ. ಅಲ್ಲ, ಇಡ್ಲಿ ಅದನ್ನ ರಿಟರ್ನ್ ತಂದು ಕೊಟ್ಟಿನಿ ನಾನೇ. ಅಲ್ಲ, ಇಡ್ಲಿ ತೋರಿಸಿ ಸರ್. ನನಗೆ ಗೊತ್ತಾಗಲ್ಲ ಸರ್. ಆಯ್ತು, ನೀವು ತಂದು ಕೊಟ್ಟಿದ್ರೆ ಬಿಸಿಗಾಯ್ತು, ಹಿಂಗಾಗಿದೆ. ಕೊಡಿ ಸರ್. ಬಿಸಿಗಾಯ್ತು. ನೀವು ಯಾಕೆ ಟೆನ್ಷನ್ ತಗೊಳ್ತಾ ಇದ್ದೀರಿ? ನಾನು ಯಾಕೆ ಟೆನ್ಷನ್? ವಿಚಾರ ಹೇಳ್ತಾರದು ಎಲ್ಲ ಒಂದೇ ಅಲ್ವಾ? ಎಲ್ಲದು ಒಂದೇ. ಇದು ನೋಡಿ ಸರ್, ಇದು ಇಡ್ಲಿ ಇದು ಬಂದಿದೆ. ಇದು ನೋಡಿ ಸರ್, ಅದು ಏನಾಗಿದೆ ಗೊತ್ತೇನೋ, ಬಿಸಿಗಂಗೆ ಆಗಿದೆ. ರಿಟರ್ನ್ ಇದು ಮಾಡಿಲ್ವ ಈಗ? ನಮ್ಮ ಜೀವನದಲ್ಲಿ ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ಕ್ರಾಸ್ ಬಳಿ ಇನೋವಾ ಕಾರು ಹಾಗೂ ಟಿಟಿ ವಾಹನದ ನಡುವೆ ಅಪಘಾತ ಸಂಭವಿಸಿದೆ. ಬೆಂಗಳೂರಿನಿಂದ ಟಿಟಿಯಲ್ಲಿ 11 ಪ್ರವಾಸಿಗರು ಪ್ರವಾಸಕ್ಕೆ ಬಂದಿದ್ದು, ಎದುರಿನಿಂದ ಬರುತ್ತಿದ್ದ ಇನೋವಾ ಕಾರು ಚಾಲಕನ ಅಜಾಗರೂಕತೆಯಿಂದ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ತೋಟದ ಮರಕ್ಕೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಅಪಘಾತದ ವೇಳೆ ಟಿಟಿಯಲ್ಲಿದ್ದ 11 ಮಂದಿ ಪ್ರವಾಸಿಗರು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದಾರೆ. ಘಟನೆಯಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಯಿತು. ಮಾಹಿತಿ ತಿಳಿದು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲಿ ಮೇಲೆ ಹಚ್ಚಿದ್ದೀನಿ, ಮೇಲೆ ಬಂದಿದ್ದೀನಿ. ನಾನು ಲೆಫ್ಟ್ಗೆ ಹೇಳ್ತೀನಿ, ಅದೆಲ್ಲ ಡೈರೆಕ್ಟ್ ಇನ್ನೋವಾಗಿ ನನಗೆ ಇಬ್ಬರಿಗೂ ಕ್ರಾಶ್ ಆಗ್ಬಿಟ್ಟಿದೆ. ಪುಣ್ಯಕ್ಕೆ ಯಾರಿಗೂ ಏನೋ ಆಗಿಲ್ವಲ್ಲ? ವಯಸ್ಸೋಣ ಬಂದಿದ್ದ ತಕ್ಷಣ ಹಲೋ ಸುಮಂತ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ವಿಜಯನಗರ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣ ಮಾಡಲು ಸಾಧ್ಯವಿಲ್ಲ ಎಂದು ಸಚಿವ ಜಮೀರ್ ಅಹ್ಮದ್ ಅವರು ಸಿಎಂಗೆ ಪತ್ರ ಬರೆದಿರುವುದು ರಾಜಕೀಯ ವಾಗ್ವಾದಕ್ಕೆ ಕಾರಣವಾಗಿದೆ. ನಿರೀಕ್ಷಿತ ಖಾತೆ ಸಿಗದಿರುವುದು ಹಾಗೂ ರಾಜಕೀಯ ಮತ್ತು ಚುನಾವಣಾ ಚಟುವಟಿಕೆಗಳಲ್ಲಿ ಬ್ಯುಸಿಯಾಗಿರುವ ಕಾರಣ ವಿಜಯನಗರ ಜಿಲ್ಲಾ ಉಸ್ತುವಾರಿ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಿಲ್ಲ ಎಂದು ಜಮೀರ್ ತಿಳಿಸಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ರಾಷ್ಟ್ರಧ್ವಜ ಹಾರಿಸಲು ಸಮಯವಿಲ್ಲ ಎಂದರೆ ಸಚಿವ ಸ್ಥಾನ ಏಕೆ ಎಂದು ವಿಧಾನಸಭೆಯಲ್ಲಿ ಪ್ರಶ್ನಿಸಿದ್ದಾರೆ. ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವುದು ಸಚಿವರ ಕರ್ತವ್ಯವಾಗಿದ್ದು, ರಾಜಕೀಯ ಕಾರಣ ನೀಡಿ ಧ್ವಜಾರೋಹಣದಿಂದ ಹಿಂದೆ ಸರಿಯುವುದು ಸರಿಯಲ್ಲ ಎಂದು ಆಕ್ಷೇಪಿಸಿದ್ದಾರೆ. ಸಚಿವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ವಿಪಕ್ಷಗಳು ಆಗ್ರಹಿಸಿದ್ದು, ಗೃಹ ಸಚಿವ ಜಿ. ಪರಮೇಶ್ವರ್ ಸೇರಿದಂತೆ ಆಡಳಿತ ಪಕ್ಷದ ನಾಯಕರು ಸರ್ಕಾರದ ಪರವಾಗಿ ಸಮರ್ಥನೆ ನೀಡಿದ್ದಾರೆ. ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ರೆ, ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ನನಗೆ ಸಮಯದ ಅವಕಾಶ ಇಲ್ಲ, ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ಮತ್ತೆ ರಾಷ್ಟ್ರಧ್ವಜವನ್ನ ಆರಿಸ್ಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಾರೆ? ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ, ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ? ಬಹಳ ದೊಡ್ಡ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡ್ತಾ ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನೋ? ಸಮಯದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ಅಧ್ಯಕ್ಷರೇ, ಅವರು ಜಿಲ್ಲೆ ಇಲ್ಲ ಮಾನ್ಯ ಅಲೋಕೇಶನ್ ಏನ್ ಬರ್ದಿದ್ದಾರೆ ಅಂತ ಓದ್ಲಾ ನಾನು? ಏನ್ ಬರ್ದಿದ್ದಾರೆ ಅಂತ ಓದ್ಲಾ? ಏನ್ ಬರ್ದಿದ್ದಾರೆ ಮಾಡುವಾಗ ಅಲ್ಲ ಮಾನ್ಯ ಅಧ್ಯಕ್ಷ, ಏನ್ ಬರ್ದಿದ್ದಾರೆ ಅಂತಂದ್ರೆ, ಆಯ್ತು, ಜಿಲ್ಲಾ ಅಲೋಕೇಶನ್ಸ್ ಮಾಡುವಾಗ ಅವ್ರಿಗೆ ಆ ಜಿಲ್ಲೆ ಹಿಂದೆ ಇದ್ರು, ಅದು ಬೇಡ, ಬೇರೆ ಜಿಲ್ಲೆ ಕೊಡಿ ಅನ್ನೋ ಇದನ್ನ ಅವ್ರು ಏನ್ ಹೇಳಿದಾರೆ ಅಂದ್ರೆ, ಮನೆ ಅಧ್ಯಕ್ಷೆ, ಆರೋಗ್ಯ ಸರಿ ಇಲ್ಲ ಹೋಗೋದಕ್ಕೆ ಒಬ್ಬ ಸಚಿವರಿಗೆ ಆದ್ಯತೆ ಯಾವುದು ಅಂತ ಅವರೇ ಬರೆದಿರೋ ಪತ್ರದಲ್ಲಿ ಆದ್ಯತೆ ಯಾವುದು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಸೇರಿದಂತೆ ಮನವಿ ಮಾಡ್ಕೊಂಡಿದ್ದಾರೆ, ಬೇರೆ ಜಿಲ್ಲೆ ಕೊಡ್ಲಿ ಅಂತ. ಮಾನ್ಯ ಕಂದಾಯ ಸಚಿವರೇ, ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ.
ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ರಾಷ್ಟ್ರಧ್ವಜ ಹೊರಿಸ್ಲಿಕ್ಕೆ ಸಮಯ ಇಲ್ಲ. ನೀವು ಅವ್ರು ಹೇಳಿದಾರೆ ಇಲ್ಲಿ 15/8/2026 ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಯಾರಣಕ್ಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಏನ್ ಹಂಗಾರ ಅರ್ಥ? ಏನ್ ಆರೋಗ್ಯ? ಯಾರ ಆರೋಗ್ಯ? ಸುಮ್ಮನೆ ನೋಡಿ, ಇದು ಈ ತರದನ್ನೆಲ್ಲ ರಾಜ್ಯದ ಜನ ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಹಾರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ನೀವು ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ್ ಅವರೇ, ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ವಜಾ ಮಾಡಿಯಲ್ಲ, ಯಾರು ಬೇಡ ಅಂತ ಇಟ್ಕೊಳ್ಳಿ, ಯಾರು ಹೇಳಿರೋದು ಈಗ? ಅಂತ ಸಚಿವನ ಇಟ್ಕೊಳ್ಳಿ ಅಂತ ಯಾರು ಹೇಳಿದ್ದಾರೆ? ಆ ಸಚಿವನ ಇಟ್ಕೊಳ್ಳಿ ಅಂತ ಯಾರು ಹೇಳಿದ್ದಾರೆ? ಆ ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸ್ತೀವಿ. ಜಿಲ್ಲೆ ಬೇರೆ ಸರ್, ನೀವು ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡೋದಕ್ಕೆ ಒಂದು ವಾದ ಇಲ್ಲ. ಸ್ವಾತಂತ್ರ್ಯೋತ್ಸವಕ್ಕೆ ನಾನು ಹೋಗಲ್ಲ ಅಂತಂದ್ರೆ ಏನರ್ಥ ಇದೆ? ಉತ್ತರಾಖಂಡದ ಚಮೋಲಿಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಟಿಎಚ್ಡಿಸಿ ಸುರಂಗದಲ್ಲಿ ಏಕಾಏಕಿ ಅವಶೇಷಗಳು ಹಾಗೂ ನೀರು ತುಂಬಿಕೊಂಡು ಭೀಕರ ಅವಘಡ ಸಂಭವಿಸಿದೆ. ಘಟನೆಯ ವೇಳೆ ಸುಮಾರು 23 ಮಂದಿ ಕಾರ್ಮಿಕರು ಸುರಂಗದೊಳಗೆ ಸಿಲುಕಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಪೊಲೀಸರ ಪ್ರಾಥಮಿಕ ಮಾಹಿತಿಯಂತೆ ಸುಮಾರು 6 ಮಂದಿ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ 13 ಕಾರ್ಮಿಕರನ್ನು ಸುರಕ್ಷಿತವಾಗಿ ಹೊರಗೆ ಕರೆತರಲಾಗಿದ್ದು, ಉಳಿದವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಕ್ಷಣಾ ಸಿಬ್ಬಂದಿ ಅವಶೇಷಗಳನ್ನು ತೆರವುಗೊಳಿಸಿ ಸುರಂಗದೊಳಗೆ ಸಿಲುಕಿರುವ ಕಾರ್ಮಿಕರನ್ನು ಹೊರತರಲು ಹರಸಾಹಸ ಪಡುತ್ತಿದ್ದಾರೆ. ಘಟನಾ ಸ್ಥಳದಲ್ಲಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದು ಪರಿಸ್ಥಿತಿಯ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡದಿರುವುದು ರಾಜ್ಯದ ಮಹಿಳಾ ಸಮುದಾಯಕ್ಕೆ ಮಾಡಿದ ಅಪಮಾನ ಎಂದು ಆರೋಪಿಸಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಹಿಂಬಾಗಿಲಿನಿಂದ ನಿರ್ಬಂಧ ಹೇರಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದ ಅವರು, ಧೈರ್ಯವಿದ್ದರೆ ಆರ್ಎಸ್ಎಸ್ ಅನ್ನು ನಿಷೇಧಿಸುವ ಪ್ರಯತ್ನ ಮಾಡಿ ಎಂದು ಗೃಹ ಸಚಿವರಿಗೆ ಸವಾಲು ಹಾಕಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರದಲ್ಲೂ ಸರ್ಕಾರವನ್ನು ಟೀಕಿಸಿದ ವಿಜಯೇಂದ್ರ, ಭ್ರಷ್ಟಾಚಾರಕ್ಕೆ ಜಾತಿಯ ಬಣ್ಣ ಕಟ್ಟಬಾರದು ಎಂದಿದ್ದಾರೆ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ನಿರಾಕರಿಸಿದ ಜಮೀರ್ ಅಹಮದ್ ವಿರುದ್ಧವೂ ವಾಗ್ದಾಳಿ ನಡೆಸಿದ ಅವರು, ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ಮಾಡುವುದು ಜನಪ್ರತಿನಿಧಿಗಳ ಕರ್ತವ್ಯ ಎಂದು ಹೇಳಿದ್ದಾರೆ. ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪೇಮೆಂಟ್ ಕೊಟ್ಟಿಲ್ಲ, ಪೇಮೆಂಟ್ ಕೊಟ್ಟಿಲ್ಲ. ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಕಾನೆಗಳ ಕಾರ್ಯಾಚರಣೆ, ಅರವಳಿಕೆ ಮದ್ದು ನೀಡಿ 20 ವರ್ಷದ ಒಂಟಿಸಲಗ ಸೆರೆ, 2 ಬಾರಿ ತಪ್ಪಿಸಿಕೊಂಡಿದ್ದ ಆನೆ ಕೊನೆಗೂ ಸೆರೆ, 7 ಗಂಟೆಗಳ ಕಾರ್ಯಾಚರಣೆ ಸಕ್ಸಸ್. ಚಿಕ್ಕಮಗಳೂರು ನಗರಸಭೆಯಿಂದ ಸ್ವಾತಂತ್ರ್ಯ ದಿನದ ಕೆಲಸಕ್ಕೆ ಪೌರಕಾರ್ಮಿಕರಿಗೆ ಹಳಸಿದ ಇಡ್ಲಿ ಸಾರು ವಿತರಣೆ. ಪ್ಯಾಕೆಟ್ ತೆರೆದರೆ ಸಾಕು ದುರ್ವಾಸನೆ. ಪೌರಕಾರ್ಮಿಕರ ಆಕ್ರೋಶ. ವಿಜಯನಗರ ಜಿಲ್ಲೆಯಲ್ಲಿ ಧ್ವಜಾರೋಹಣ ಮಾಡಲು ಸಾಧ್ಯವಿಲ್ಲ ಎಂದು ಸಿಎಂಗೆ ಸಚಿವ ಜಮೀರ್ ಪತ್ರ, ಧ್ವಜ ಹಾರಿಸಲು ಸಮಯವಿಲ್ಲ ಅಂದ್ರೆ ಸಚಿವ ಸ್ಥಾನ ಯಾಕೆ ಎಂದು ಅಧಿವೇಶನದಲ್ಲಿ ಸುನೀಲ್ ಕುಮಾರ್ ಗರಂ. ಉತ್ತರಾಖಂಡದ ಚಮೋಲಿಯಲ್ಲಿ ನಿರ್ಮಾಣ ಹಂತದ ಸುರಂಗದಲ್ಲಿ ದುರಂತ, 23 ಕಾರ್ಮಿಕರಲ್ಲಿ 13 ಮಂದಿ ರಕ್ಷಣೆ, 6 ಮಂದಿ ಸಾವಿನ ಶಂಕೆ. ಅವಶೇಷಗಳ ನಡುವೆ ಕಾರ್ಮಿಕರ ರಕ್ಷಣೆಗೆ ಹರಸಾಹಸ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.